ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಹುಬ್ಬಳ್ಳಿ ಆನಂದ್ ನಗರದಲ್ಲಿ ಯಾರು ಅಚಾನಕ್ಕೆ ಸರ್ಕಾರಿ ಕಾರ್ನರ್ ಜಾಗದಲ್ಲಿ ಬಾಬಾ ಸಾಹೇಬರ ಮೂರ್ತಿಯನ್ನು ಇಟ್ಟಿದ್ದರು. ಈ ಮೂರ್ತಿ ಇಟ್ಟಾದ ಮೇಲೆ ನಮಗೆ ಮಾಹಿತಿ ಬಂತು. ಮತ್ತೆ ಮೂರ್ತಿಯನ್ನು ಮಹಾನಗರ ಪಾಲಿಕೆಯ ವಲಯ ಕಚೇರಿ ಅಧಿಕಾರಿ ಕರಿಗೌಡರನವರ ಜೋನಲ್ ನಂಬರ್ 7 ಅಕ್ಷಯ್ ಪಾರ್ಕ್ ವಲಯ ಕಚೇರಿ ಅಧಿಕಾರಿ ಕೆಲವೊಂದು ಪೌರ ಕಾರ್ಮಿಕರನ್ನು ಕರೆದುಕೊಂಡು ಬಂದು ಆ ಬಾಬಾ ಸಾಹೇಬರ ಮೂರ್ತಿಯನ್ನು ತೆರವುಗೊಳಿಸಲು ಬಂದರು. ಇದಕ್ಕೆ ನಾವು ಧಿಕ್ಕಾರ ಮಾಡಿದ ಕಾರಣವಾಗಿ ನಮ್ಮನ್ನು ಪೊಲೀಸರು ಅರೆಸ್ಟ್ ಮಾಡಿದರು. ನಮ್ಮನ್ನು ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋದ ಮೇಲೆ ಈ ಮೂರ್ತಿಯನ್ನು ತೆರವುಗೊಳಿಸಿದ್ದಾರೆ. ಬಾಬಾ ಸಾಹೇಬ ಮೂರ್ತಿಯನ್ನು ಎಲ್ಲೇ ಇಟ್ಟಿದ್ದರೂ ಅದನ್ನು ತೆರವುಗೊಳಿಸುವಂತಿಲ್ಲ. ಇದು ಸುಪ್ರೀಂ ಕೋರ್ಟ್ ಆದೇಶವೇ ಇದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಅಲ್ಲಗಳೆದು ಬಾಬಾ ಸಾಹೇಬರಿಗೆ ತೆರವುಗೊಳಿಸಿ ಅವಮಾನ ಮಾಡಿದ್ದಾರೆ. ಮತ್ತೆ ಅದೇ ಜಾಗದಲ್ಲಿ ಬಾಬಾ ಸಾಹೇಬ್ ಮೂರ್ತಿಯನ್ನು ಕೂಡಿಸಿ ಬಾಬಾ ಸಾಹೇಬ್ ವೃತ್ತ ಹೆಸರಿಡಬೇಕೆಂದು ಜೈ ಭೀಮ್ ಸಂಘಟನೆಕಾರರ ನಮ್ಮ ಎಲ್ಲರ ಅಭಿಪ್ರಾಯ. ಒಂದು ವೇಳೆ ಹಾಗೆ ಮಾಡದಿದ್ದರೆ ಅಧಿಕಾರಿಯನ್ನು ನಾವು ವಜಾಗೊಳಿಸುತ್ತೇವೆ ಮತ್ತು ಇದರ ಸಲುವಾಗಿ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಎಲ್ಲಾ ಸಮಾಜದ ಮಹಿಳೆಯರಿಗೆ ಹಕ್ಕು ಕೊಟ್ಟವರು ಅವ್ರ ಅಲ್ಲ. ಆಸ್ತಿ ಅಂತಸ್ತು ಎಲ್ಲ ಜಾತಿ ಮಹಿಳೆಯರಿಗೆ, ಬ್ರಾಹ್ಮಣರಿಗೆ, ಮಹಿಳೆಯರಿಗೆ ಅವ್ರ ದೇವಸ್ಥಾನದಾಗ ಅವ್ರು ಪೂಜೆ ಮಾಡೋ ಹಕ್ಕಿಲ್ಲ. ಅವ್ರು ಎಲ್ಲರಿಗೂ ವಿದ್ಯೆ ಕೊಡಕ ಏನ್ ಬೇಕಾದ್ರೆ ರಾಜಕಾರಣ ನಿರ್ಮಲಾ ಸೀತಾರಾಮನ್ ಆಗ್ಯಾಳಲ್ಲ, ಆತ್ಮ ಇದ್ದಾಗ ಅವ್ರನ್ನ ಪೂಜೆ ಮಾಡೋದಕ್ಕ ಹೆಣ್ಣು ಗಂಡು ಅಂತ ಭೇದ ಮಾಡ್ತಾರ. ತಾಯಿ ಹೊಟ್ಟೆ ಒಳಗೆ ಹೆಣ್ಣನ್ನು ಹುಟ್ಟಿರ್ತೈತಿ, ಗಂಡನ್ನು ಹುಟ್ಟಿರ್ತೈತಿ. ಅದಕ್ಕೆ ಭೇದ ಭಾವ ಮಾಡೋ ಅವಶ್ಯಕತೆ ಏನೈತಿ? ಇವ್ರು ಓಡ್ಬಿಟ್ರಲ್ಲ, ಇವ್ರು ಕಾರ್ಪೊರೇಟರ್ ಆಗೋರು ಇವನಾಗೋರು ಓಡ್ಬಿಟ್ರಲ್ಲ. ನೀವು ನಮ್ಮ ಜೊತೆ ನಿಂದಿರ್ಬೇಕಂದಿದ್ದ ಅಲ್ಲ, ಎಲ್ಲಾದ್ರೂ ನೋಡ ಪೊಲೀಸರು ರಕ್ಷಣೆ ಕೊಡೋರು ನಮ್ಗೆ ಯಾರ ರಕ್ಷಣೆ ಬೇಡ, ನಮ್ ರಕ್ಷಣೆ ನಮ್ಮ ಮಾಡ್ಕೊಂಡು ನಮ್ಗೆ ಗೊತ್ತೈತಿ. ಏನ್ ಬಾಳ ಅದ್ರ ಒಂದು ಗುಂಡು ಹೊಡೆದ್ರ ಜನ್ಮ ಹೋಗಿತ್ತು. ಸಾವಿರಾರು ಬಾಬಾ ಸಾಹೇಬ್ರ ಸಂಬಂಧ ಜನ್ಮನ ಕೊಡಕ್ಕೂ ರೆಡಿ ಇದೀವಿ ನಾವು. ಸರ್ವೆ ನಂಬರ್ 9 ಇದೇ ಜಾಗದಾಗ ಐತಿ. ಇದೇ ನಂಬರ್ ಇದೇ ಜಾಗದಾಗ ಐತಿ. ಏನ ಇದೇ ಜಾಗದಾಗ ಐತದ. ಪರಶುರಾಮರ ಲೆಟರ್ ಕೊಡ್ರಿ. ಆದ್ರೆ ಮ್ಯಾಪ್ ತಗೊಂಡು ನಾವು ಸರ್ವೆ ಮಾಡ್ತಾನ ಯಾವ್ದು ಲೆಟರ್ ಅಲ್ಲ. ಈಗ ಯಾವುದು ರೆಸ್ಪಾನ್ಸ್ ಇಲ್ಲ. ಈಗ ನಾವು ನಿಮಗೆ 4 ಮಂದಿ ಹೆಂಗ್ ತೆಗಿತೀರಿ, ನಾವು ಹಂಗೆ ತೆಗಿದ ನಾವು ಲೆಟರ್ ಕೊಟ್ರೆ ನೀವು ಸುಮ್ಮಕ್ಕಿರಿ. 4 ಮಂದಿ ಹೆಂಗ್ ತೆಗಿತೀರಿ, ಜಲ ತೆಗೀರಿ. ನಾವು ಅದ್ರ ನಿಮ್ಗೆ ಸಾಥ್ ಕೊಟ್ಟು ನಮ್ದು ತೆಗಿತೀವಿ ಅಂತ ಲೆಟರ್ ಕೊಟ್ಟು ಸುಮ್ಮ ಹೋಗ್ತೀರಿ. ನಾನು ಅದ್ರದಿಲ್ಲ, ಈ ಲೆಟರ್ ಕೊಡ್ರಿ. ಅಲ್ಲಲ್ಲ, ಈಗ ನೋಡ್ರಿ ಅಂತ ಯಾರು ಲೆಟರ್ ಕೊಡ್ರಿ ನಮಗೆ? ಇದು ಯಾರು ಶುಭಕರ ಕಾಲ್ ನೋವು ಆಯ್ತು ಅವ್ರಿಗೆ. ಅಲ್ಲ, ಅದನ್ನ ಯಾಕೆ ಕೊಡತ್ತೆ? ಫೋನ್ ಬಿದ್ರೆ ಕೊಡ್ಸಂಗಲ್ಲ, ಯಾರು ಕೊಡ್ತಾರ ಕೊಡ್ಸಲ್ಲ ಹೇಳೋದ್ ನಿನಗೆ ಗೊತ್ತ
ಗೊತ್ತೈತೆ ಫೋನ್